ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು ಪ್ರಕರಣದ ರಾಜಕೀಯ ಸ್ವರೂಪ ಪಡಿತಾ ಇದ್ದಂತೆ ಸಿಎಂ ಅಲರ್ಟ್ ಆಗಿದ್ದಾರೆ. ಇಂದು ಮಹತ್ವದ ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಉಸ್ತುವಾರಿ ಸಚಿವರು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸಭೆ ಕರೆದಿರೋದು. ರಾಜೀವ್ ವಸತಿ ಯೋಜನೆಯಡಿ ಸಂತ್ರಸ್ತರಿಗೆ ಮನೆ ಮಂಜೂರು ಮಾಡಬಹುದಾದ ಸಾಧ್ಯತೆ ಇದೆ. ಮಾನವೀಯತೆ ಆಧಾರದಲ್ಲಿ ಮನೆ ಮಂಜೂರು ಮಾಡಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ನಿರೀಕ್ಷಿಸಲಾಗ್ತಾ ಇದೆ. ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು, ಕಸ ವಿಲೇವಾರಿ ಘಟಕದ ಜಾಗವನ್ನ ಒತ್ತುವರಿ ಮಾಡಿ ಮನೆ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಂತ ಒತ್ತುವರಿ ತೆರವು ಮಾಡಲಾಗಿತ್ತು. ಸೊ ನಿರಾಶ್ರಿತರು ಪ್ರತಿಭಟನೆ ಮಾಡಿದ್ರು. ಅದಾದ್ಮೇಲೆ ಕೇರಳ ಸಿಎಂ ಟ್ವೀಟ್ ಮಾಡಿದ್ರು. ಅದಾದ್ಮೇಲೆ ಕಾಂಗ್ರೆಸ್ ಸರ್ಕಾರದಿಂದ ಬುಲ್ಡೋಸರ್ ನಾಯ ಅಂತ ಪಿಣರಾಯಿ ಅವರು ಹೇಳ್ಬಿಟ್ರು. ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಯಿತು. ಇದಕ್ಕೆ ರೀಟ್ವೀಟ್ ಮಾಡ್ತಾರೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು. ಇಂಥ ವಿಚಾರದಲ್ಲಿ ಎಚ್ಚರಿಕೆ ಮತ್ತು ಸಹಾನುಭೂತಿಯಿಂದ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾರೆ. ಜೊತೆಗೆ ಅವರೇ ಪರಿಹಾರನೂ ಹೇಳ್ಬಿಡ್ತಾರೆ. ಇಲ್ಲ ಇದಕ್ಕೆ ಬೇರೆ ತರದ ವ್ಯವಸ್ಥೆಯನ್ನು ಮಾಡಿಕೊಡಲಾಗತ್ತೆ ಅಂತ ಈ ಬಗ್ಗೆ ಸಿಎಂ ಜೊತೆಗೆ ಚರ್ಚಿಸಿದ್ದೀವಿ ಅಂತ ಕೂಡ ಕೆ.ಸಿ. ವೇಣುಗೋಪಾಲ್ ಅವರು ಹೇಳಿದ್ರು. ಪರ್ಯಾಯ ವ್ಯವಸ್ಥೆಯನ್ನು ಅವ್ರಿಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಡ್ಯಾಮೇಜ್ ಆಗಿತ್ತು, ಡ್ಯಾಮೇಜ್ ಕಂಟ್ರೋಲ್ಗೆ ಅಂತ ಕಾಂಗ್ರೆಸ್ನವ್ರು ಮುಂದಾಗಿದ್ದು ಮತ್ತೊಂದಷ್ಟು ಡ್ಯಾಮೇಜು ಆಯಿತು. ಸೊ ಇದೆಲ್ಲದರ ಬೆನ್ನಲ್ಲೇ ಇದೀಗ ಒಂದು ಮಹತ್ವದ ಸಭೆಯನ್ನು ಕರೆದಿದ್ದಾರೆ ಖುದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸೊ ಇದ್ರ ಬಗ್ಗೆ ಚರ್ಚಿಸಿ ಒಂದು ನಿರ್ಧಾರವನ್ನು ಕೈಗೊಂಡು ಯಾರಿಗೂ ನಮ್ಮಿಂದ ಅನ್ಯಾಯ ಆಗಿಲ್ಲ, ನಾವು ಯಾರಿಗೂ ಅನ್ಯಾಯ ಆಗಕ್ಕೆ ಬಿಡೋದು ಇಲ್ಲ, ನಾವು ಅವರಿಗೆ ಹೊಸದೊಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೀವಿ ಅನ್ನೋದೊಂದು ಮೆಸೇಜ್ ಪಾಸ್ ಮಾಡಬೇಕಾಗಿದೆ. ಯಾಕಂದರೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರು ಹೇಳ್ಬಿಟ್ರಲ್ಲ, ಅವ್ರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ, ಆಶ್ರಯದ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅನ್ನೋದನ್ನು ಹೇಳಿಬಿಟ್ರು. ಸೊ ಬಿಜೆಪಿಯವರು ಇನ್ನೊಂದು ಕಡೆ ಲಬಲಬೋ ಅಂತ ಬಾಯ್ ಬಡ್ಕೊತಾ ಇದ್ದಾರೆ, ಅವ್ರು ಯಾರು ಹೇಳೋದಕ್ಕೆ ಅಂತ. ಸೊ ಇದೆಲ್ಲದರ ನಡುವೆ ಇವತ್ತು ಸಭೆಯನ್ನು ಕರೆದಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಉಸ್ತುವಾರಿ ಸಚಿವರು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೆ 1-to-1 ಮೀಟಿಂಗ್ ಇದೆ. ಏನಾಯಿತು, ಏನು ನಡೀತು, ಈಗ ಏನು ಮಾಡಬೇಕು, ಯಾವ ಥರದ್ದು ಪ್ಲಾನ್ ಮಾಡಬೇಕು. ಸದ್ಯಕ್ಕೆ ಮಾಹಿತಿ, ರಾಜೀವ್ ವಸತಿ ಯೋಜನೆಯಡಿ ಸಂತ್ರಸ್ತರಿಗೆ ಮನೆ ಮಂಜೂರು ಮಾಡಬಹುದಾದ ಸಾಧ್ಯತೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈ ವಿಚಾರ ಸಿಕ್ಕಾಪಟ್ಟೆ ಸುದ್ದಿ ಆಯಿತು. ಕಾಂಗ್ರೆಸ್ಸಿಗೆ ಒಂಥರ ಮುಜುಗರನೂ ಕೂಡ ಆದಂಗಾಯಿತು. ಡ್ಯಾಮೇಜ್ ಕಂಟ್ರೋಲಿಗೆ ಮುಂದಾದ್ರೂ ಕೂಡ ಅದು ಡ್ಯಾಮೇಜೇ ಆಗಿದೆ. ಸೊ ಇದನ್ನು ಬ್ಯಾಲೆನ್ಸ್ ಮಾಡುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಬೇರೆ ಎಂಟ್ರಿ ಕೊಟ್ಟರು. ಏನೇನು ಪ್ಲಾನ್ ನಡೀತಾ ಇದೆ, ಸಿದ್ದರಾಮಯ್ಯನವರು ಕರೆದಿರುವಂಥ ಇವತ್ತಿನ ಮೀಟಿಂಗ್ ಎಷ್ಟು ಮಹತ್ವ ಪಡ್ಕೊಳ್ತಾ ಇದೆ? ನಿತಿ, ಬೆಂಗಳೂರು ಯಲಹಂಕ ಬಳಿಯ ಕೋಗಿಲು ಕ್ರಾಸ್ನಲ್ಲಿ ಮನೆಗಳನ್ನ ತೆರವು ಮಾಡಲಾಗಿದೆ ಅನ್ನುವಂತಹ ಆರೋಪ ಎದುರಾಗಿತ್ತು. ಯಾಕಂದ್ರೆ ಕಳೆದ ವಾರವೇ ಅಲ್ಲಿ ಮನೆಗಳನ್ನ ತೆರವು ಮಾಡಲಾಗಿತ್ತು. ಅಲ್ಲಿ ಅಲ್ಪಸಂಖ್ಯಾತರ ಮನೆಗಳನ್ನ ತೆರವು ಮಾಡಲಾಗಿದೆ. ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರ ವಿರುದ್ಧವಾಗಿದೆ ಅಂತ ಹೇಳಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಟ್ವೀಟ್ ಮಾಡಿದ್ರು. ಆ ಟ್ವೀಟ್ ಮಾಡಿದ ನಂತರ ಸಾಕಷ್ಟು ಚರ್ಚೆಗಳಾಯ್ತು, ಪರ ವಿರೋಧ ಅಭಿಪ್ರಾಯಗಳು ಕೂಡ ವ್ಯಕ್ತವಾದವು. ಒಂದು ಕಡೆ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನ ಹೊರಹಾಕಿದ್ರು, ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ಪಿಣರಾಯಿ ವಿಜಯನ್ ಅವರ ವಿರುದ್ಧ ಆಕ್ರೋಶಗಳನ್ನ ಹೊರಹಾಕಿದ್ರು. ಆದ್ರೆ ಇದು ವಿವಾದ ಸುತ್ತಕೊಳ್ತಾ ಇದೆ. ಬರುವ ಏಪ್ರಿಲ್ ಮೇ ನಲ್ಲಿ ಕೇರಳ ವಿಧಾನಸಭೆಗೆ ಚುನಾವಣೆಗಳು ಎದುರಾಗ್ತಾ ಇರೋದ್ರಿಂದ ಸಹಜವಾಗಿ ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಹೆಚ್ಚಿನ ಪ್ರಮಾಣದಲ್ಲಿದೆ. ಆ ಮತಗಳು ಎಲ್ಲೋ ಒಂದು ಕಡೆ ಡೈವರ್ಟ್ ಆಗುತ್ತೆ ಅನ್ನುವಂತ ಕಾರಣಕ್ಕೆ ವೇಣುಗೋಪಾಲ್ ಅವರು ಕೂಡ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ವೇಣುಗೋಪಾಲ್ ಅವರು ಕೂಡ ಟ್ವೀಟ್ ಮೂಲಕ ರಾಜ್ಯ ಸರ್ಕಾರದ ನಡೆಯನ್ನ ಪರೋಕ್ಷವಾಗಿ ವಿರೋಧ ಮಾಡಿದ್ದಾರೆ. ನೀವು ಮುನ್ನೆಚ್ಚರಿಕೆಯನ್ನ ತೆಗೆದುಕೊಂಡು ಅದನ್ನ ಬಹಳ ಸೂಕ್ಷ್ಮವಾಗಿ ಗಮನ ಹರಿಸಬೇಕಾಗಿತ್ತು ಅಂತ ಹೇಳಿ. ಸೊ ಹಾಗಾಗಿ ಇದು ವಿವಾದವನ್ನ ಊಟ ಆಗ್ತಾ ಇದೆ. ಜೊತೆಗೆ ಚುನಾವಣೆಯ ಮೇಲೆ ಎಫೆಕ್ಟ್ ಆಗಬಹುದು ಅನ್ನುವಂತ ಕಾರಣಕ್ಕೆ ಇವತ್ತು ಮುಖ್ಯಮಂತ್ರಿಗಳೇ ಹಿರಿಯ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟಂತ ಸಚಿವರ ಜೊತೆ ಸಭೆಯನ್ನ ಮಾಡೋದಕ್ಕೆ ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸಾಯಂಕಾಲ ಈ ಸಭೆಯನ್ನ ಮಾಡಿ ಒಂದು ಕಡೆ ಯಾರನ್ನ ಈಗ ತೆರವು ಮಾಡಲಾಗಿದೆ, ಒಕ್ಕಲೆಬ್ಬಿಸಲಾಗಿದೆ, ಅವರಿಗೆ ಪುನರ್ವಸತಿ ವ್ಯವಸ್ಥೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಕ್ರಮವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಯಾಕೆಂದ್ರೆ ಅಲ್ಲಿ ಬಹಳಷ್ಟು ಮಂದಿ ಅಕ್ರಮವಾಗಿಯೇ ಬಂದು ಅಲ್ಲಿ ಗುಡಿಸಲುಗಳನ್ನ, ಮನೆಗಳನ್ನ, ಕಟ್ಟಡಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು ಅಂತೇಳಿ. ಹಾಗಾಗಿ ಸರ್ಕಾರಿ ಜಾಗದಲ್ಲಿ ಆ ರೀತಿಯಾಗಿ ಮಾಡ್ಕೊಳ್ಳೋದು ಸರಿಯಲ್ಲ, ಅದು ಅಕ್ರಮ. ಹಾಗಾಗಿ ಅವರಿಗೆ ಯಾರು ಕೆಪಬಲ್ ಇದ್ದಾರೆ, ಅಂದ್ರೆ ತುಂಬಾ ಬಡವರಿದ್ದಾರೆ, ಅವ್ರಿಗೆ ಇರೋದಕ್ಕೆ ಜಾಗ ಇಲ್ಲ, ಅಂತವರನ್ನ ಐಡೆಂಟಿಫೈ ಮಾಡಿ ಅವರಿಗೆ ವಸತಿ ಇಲಾಖೆಯ ಅಡಿ ಬೇರೆ ಕಡೆ ಮನೆಗಳನ್ನ ನಿರ್ಮಾಣ ಮಾಡಿಕೊಡುವಂತ ಒಂದು ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಬಹುದು. ಇದರ ಬಗ್ಗೆನೇ ವಸತಿ ಸಚಿವ ಈಗಾಗಲೇ ಜಮೀರ್ ಅಹ್ಮದ್ ಅವರು ಕೂಡ ನಿನ್ನೆ ಹೇಳಿಕೆಯನ್ನ ಕೊಟ್ಟಿದ್ರು. ಮುಖ್ಯಮಂತ್ರಿಗಳ ನಾಳೆ ಸಭೆಯನ್ನ ಕರೆದು ಇದರ ಬಗ್ಗೆ ಒಂದು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ನಾವು ಯಾರ ಪರವಾಗೂ ಯಾರ ವಿರುದ್ಧವಾಗಿ ಕೂಡ ಇಲ್ಲ, ನಿಜವಾದಂತಹ ಫಲಾನುಭವಿಗಳಿಗೆ ನ್ಯಾಯ ಸಿಗುತ್ತೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು.
ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ಸಭೆಯನ್ನ ಮಾಡಿ ಇದಕ್ಕೆ ಒಂದು ಇತಿಷ್ಠಿ ಆಡುವಂತ ಸಾಧ್ಯತೆಗಳಿದೆ. ಹಿಂದೆ ಹೋದ್ರೆ ಏನಾಗತ್ತೆ ಅಂದ್ರೆ ಮುಂದಿನ ಕೇರಳ ವಿಧಾನಸಭಾ ಚುನಾವಣೆಗಳ ಮೇಲೂ ಕೂಡ ಇದು ಎಫೆಕ್ಟ್ ಆಗುವಂತ ಸಾಧ್ಯತೆಗಳಿದೆ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೆಲವೊಂದು ಕಡೆ ಕಾಂಗ್ರೆಸ್ ನಮ್ಮ ವಿರುದ್ಧವಾಗೇ ಇದೆ, ನಾವು ಕಾಂಗ್ರೆಸ್ ಅನ್ನ ಇಲ್ಲಿಯವರೆಗೂ ಕೂಡ ಬೆಂಬಲಿಸ್ಕೊಂಡು ಬರ್ತಾ ಇದ್ವಿ ಅನ್ನುವಂತ ಮನಸ್ಥಿತಿಗೆ ಅಲ್ಲಿನ ಜನ ಬಂದಿದ್ದೆ ಆದ್ರೆ ಆಗ ಅದು ಅಲ್ಲಿ LDF ಜೊತೆ ಏನ್ ಕಾಂಗ್ರೆಸ್ ಮೈತ್ರಿಯನ್ನ ಮಾಡ್ಕೊಂಡಿದೆ ಆ ಮೈತ್ರಿ ಪಕ್ಷಕ್ಕೆ ಅಲ್ಲಿ ಹಿನ್ನಡೆ ಆಗತ್ತೆ. ಸೊ ಹಾಗಾಗಿ ಪಿಣರಾಯಿ ವಿಜಯನ್ ಅವರು ಕೂಡ ಇದೇ ವಿಚಾರವನ್ನ ಇಟ್ಕೊಂಡು ಮುಂದೆ ಚುನಾವಣೆಗಳು ಎದುರಾಗ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ಗೆ ಒಂದು ಕಡೆ ಥ್ರೆಟ್ ಅನ್ನ ಕೊಡ್ಬೇಕು ಅನ್ನುವಂತ ಕಾರಣಕ್ಕೆ ಈ ಒಂದು ಟ್ವೀಟ್ ಮೂಲಕ ಅಸಮಾಧಾನವನ್ನ ಹೊರ ಹಾಕಿದ್ರು ಹೇಗೂ ಗೊತ್ತಿಲ್ಲ. ಆದ್ರೆ ಚುನಾವಣಾ ರಾಜಕೀಯ ದೃಷ್ಟಿಯಿಂದಲೇ ಈ ರೀತಿಯಾಗಿ ಮಾಡ್ಲಾಗ್ತಾ ಇದೆ ಅನ್ನುವಂತಹ ಚರ್ಚೆಗಳು ಶುರುವಾಗಿರುವಂತ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ನೋಡ್ಬೇಕಾಗತ್ತೆ ನೀತಿ. ಫೈನ್, ಥ್ಯಾಂಕ್ ಯು ಶಿವ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.